ಹೆಂಗಿದೆ ಜೀವನ? ಜಾಲಿ ಜಾಲಿ ಎಲ್ಲ ಜಾಲಿ. ನಮಸ್ತೆ ಸರ್. ನಮಸ್ಕಾರ ಗುರು. ಇವತ್ತು ನಮ್ಮ ಮುಂದಿದೆ ಬಜಾಜ್ ಚೇತಕ್. ಇದು 1997 ಮಾಡಲ್ ಗುರು. ಇಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 30 ವರ್ಷದ ಗಾಡಿ. ಇದು ಯಾವ ಲೆವೆಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಗುರು. ಓನರು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಇದ್ರದ್ದು ಒರಿಜಿನಲ್ ಕೀ ಅಲ್ಲ. ಇದು ಬಜಾಜ್ ಚೇತಕ್ದು ಮಿಂಡಾ ಅನ್ನೋ ಕೀ ಬರುತ್ತೆ. ಇದು ಒರಿಜಿನಲ್ ಕೀ ಅಲ್ಲ, ಇವರು ಆರ್ಟಿಫಿಷಿಯಲ್ ಆಗಿ ಮಾಡಿಸಿದ್ದಾರೆ ಅನ್ಸುತ್ತೆ. ಗಾಡಿಲಿ ಹೇಳಕ್ ಏನಿದೆ ಗುರು, ಇದು ದಿ ಲೆಜೆಂಡ್ ಗಾಡಿ ಅಂತಾನು ಕೂಡ ಕರಿಬಹುದು ಗುರು ಇದನ್ನ. ಅಂತ ಗಾಡಿ ಇದು ಸೀಟ್ ಈ ತರ ಬರಲ್ಲ, ಇದು ಇವ್ರು ಸೀಟ್ ಹಾಕ್ಸಿರೋದು. ಇದು ಕಂಫರ್ಟಬಲ್ ಆಗಿದೆ ಗುರು, ಆರ್ಟಿಫಿಷಿಯಲ್ ಸೀಟ್ ಆದ್ರು. ಓಪನ್ ಆಗುತ್ತಾ? ಓಪನ್ ಆಗುತ್ತೆ, ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಟ್ಯಾಂಕ್ ಇದು. ಓನರು ಟ್ಯಾಂಕ್ ತುಂಬ ಪೆಟ್ರೋಲ್ ಇಟ್ಟವ್ರೆ. ಟ್ಯಾಂಕ್ ದೊಡ್ಡದಿದೆ ಗುರು ಇದ್ರದ್ದು. ಒಳಗೆ 2 ಸ್ಟ್ರೋಕ್ ಗಾಡಿ ಗುರು ಇದು. ಇಲ್ಲಿ ಸ್ಪೀಡೋಮೀಟ್ರ್ ಇದೆ, ಆದರೆ ವರ್ಕ್ ಆಗಲ್ಲ. ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಯ್ತಲ್ಲ ಗುರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಲೆಫ್ಟ್ ರೈಟ್ ಸೈಡ್ ಇಂಡಿಕೇಟರ್ ಇದೆ. ಸೌಂಡು ಜೋರಿದೆ ಗುರು. ಅದು ಬಿಟ್ಟರೆ ಇಲ್ಲಿ ಸೈಡ್ ಸ್ಟ್ಯಾಂಡ್ ಇದೆ ಗಾಡೀಲಿ. ಹಿಂದೆ ಇರೋರು ಕಾಲು ಇಟ್ಕೊಳಕ್ಕೆ ಕೂಡ ಫೆಸಿಲಿಟೀಸ್ ಇದೆ ಇದರಲ್ಲಿ. ಇದೇನು ಗುರು, ಬಾಕ್ಸಲ್ಲಿ ಇರೋ ಬರೀ ವೈರ್ಗಳು ಇಂಜಿನ್ಗಳಲ್ಲಿ ಇಲ್ಲೇ ಇದ್ದಂಗಿದೆ. ಈ ಗಾಡೀಲಿ ಇರೋದು 145cc ಇಂಜಿನ್ನು. ಇದ್ರ ಸೆಂಟ್ರ್ ಸ್ಟ್ಯಾಂಡು ಇದ್ರ ಸೆಂಟ್ರ್ ಸ್ಟ್ಯಾಂಡ್ ಫುಲ್ ತೆಳಗಿದೆ ಗುರು. ಇನ್ನೇನಿದೆ ಇದರಲ್ಲಿ ಅಂಥದ್ದು, ಇನ್ನೇನಿಲ್ಲ ಇದರಲ್ಲಿ. ಇದರಲ್ಲಿರೋದು 5 ಸ್ಪೀಡ್ ಗೇರ್ ಬಾಕ್ಸು. ಪಲ್ಸರಲ್ಲಿ ಏನು ಸೇಮ್ ಗೇರ್ ಬಾಕ್ಸ್ ಇದೆ, ಸೇಮ್ ಅದೇ ಇದು. 5 ಗೇರ್, ಅದೆಲ್ಲ 6 ಗೇರ್ ಗಾಡಿ. ಅಲ್ಲ, ನಿಮ್ದು 2 ಅಂದ್ರಲ್ಲಿ ಏನು ನಿಮ್ದು 2 ನಿಮ್ದಿದೆಯಾ? ಏನಿದೆ ಗೇರ್ 5 ಅಂತ ನಾನು ಅನ್ಕೊಂಡಿದ್ದೀನಿ. ನನಗೂ ಪಕ್ಕ ಗೊತ್ತಿಲ್ಲ ಗುರು ಎಷ್ಟಿದೆ ಅಂತ. 4 ಅನ್ಸುತ್ತೆ, ಮೇ ಬಿ 5 ಅಲ್ಲ ಅನ್ಸುತ್ತೆ, 4 ಅನ್ಸುತ್ತೆ. ಇದರಲ್ಲಿ ನನಗೂ ಕನ್ಫ್ಯೂಷನ್ ಇದೆ ಗುರು. 4 5 ಗೊತ್ತಾಗಂಗಿತ್ತು. 1 2 3 ಏನು ಗುರು, 3 ತೋರಿಸ್ತೈತಿ. ಎಷ್ಟಾರೆ ಇರಲಿ. ಇಂಡಿಯಾದಲ್ಲಿ ಫಸ್ಟ್ ಮ್ಯಾನುಫ್ಯಾಕ್ಚರ್ ಆದಂಥ ಗಾಡಿ ಇದು ಬಜಾಜ್ ಚೇತಕ್. ಒಂದು ಕಾಲದಲ್ಲಿ ಹೆವಿ ಆಳ್ವಿಕೆ ಮಾಡಿದಂಥ ಗಾಡಿ ಗುರು ಇದು. ಆ ಕಾಲದಲ್ಲೆಲ್ಲ ವರದಕ್ಷಿಣೆಗೆ ಅಂತ ಇದೇ ಗಾಡಿನೇ ಕೊಡ್ತಿದ್ರು. ಈ ಗಾಡಿ ಒಂದ್ಸತಿ ಬುಕ್ ಮಾಡಿದ್ರೆ ಮಿನಿಮಮ್ ಬರೋಕ್ಕೆ 10 ವರ್ಷ ಟೈಮ್ ತಗೊಳ್ತಿತ್ತು. ಆ 10 ವರ್ಷದಲ್ಲಿ ಎಷ್ಟೋ ಜನದ ಮದುವೆ ಆಗಿರ್ತಿತ್ತು. ಬುಕ್ ಮಾಡಿದವರು ಗಾಡಿ ಬರೋಷ್ಟ್ರಲ್ಲಿ ಎಷ್ಟೋ ಜನ ಸತ್ತೋದ್ರು ಅಂತ ಕೂಡ ಹೇಳ್ತಾರೆ. ಎಷ್ಟೋ ಮದುವೆಗಳು ಮುರಿದಂಥ ಗಾಡಿ ಗುರು ಇದು. ಏನಕ್ಕಂದ್ರೆ ಆ ಕಾಲದಲ್ಲಿ ಬುಕ್ ಮಾಡಿ ಮಿನಿಮಮ್ ಒಂದು ಗಾಡಿ ಬರೋಕೆ 10 ವರ್ಷ ಟೈಮ್ ತಗೊಳುತ್ತೆ. ಅಂದರೆ 10 ವರ್ಷದಲ್ಲಿ ಏನೆಲ್ಲ ಆಗ್ಬೋದು, ಯಾರು ಬದುಕಿದ್ರು ಯಾರು ಸತ್ತಿದ್ರು ಅಂತ ಯಾರಿಗೂ ಗೊತ್ತು ಗುರು. ಇದ್ರಲ್ಲಿ ಫ್ರಂಟ್ ಬ್ರೇಕು ಸ್ಲೋ ಆಗಿ ಹಿಡಿದ್ರೆ ಮಾತ್ರ ಗಾಡಿ ಕಂಟ್ರೋಲ್ ಆಗುತ್ತೆ ಗುರು. ಒಂದೇ ಸತಿ ಹಿಡಿದ್ರೆ ಹಂಗೆ ಜರ್ಕ್ ಹೊಡಿಯುತ್ತೆ. ಕಾರಿಗೆ ಕೊಟ್ಟಿರೋ ಥರ ಇದರಲ್ಲಿ ಕಾಲಲ್ಲಿ ಕೊಟ್ಟವ್ರೆ. ಕಾರಲ್ಲಿ ಹೆಂಗೆ ಬ್ರೇಕ್ ಇರುತ್ತೋ ಹಂಗೆ ಇಲ್ಲಿ ಕಾಲಲ್ಲಿ ಬ್ರೇಕ್ ಕೊಟ್ಟವ್ರೆ. ಟಾಪ್ ಸ್ಪೀಡ್ ಏನಿಲ್ಲ ಅಂದ್ರೆ 60ರಿಂದ 80 ಹೋಗುತ್ತೆ. ಇದರಲ್ಲಿ 120 ಕೊಟ್ಟಿದ್ದಾರೆ. ಅಷ್ಟು ಹೋಗೋಷ್ಟು ಕೆಪಾಸಿಟಿ ಇಲ್ಲ ಗಾಡಿಗೆ. 80ರಲ್ಲಂತೂ ಆರಾಮ್ಸೆ ಹೋಗ್ಬೋದು. 80ಕ್ಕಂತೂ ಮೋಸ ಇಲ್ಲ ಗುರು ಈ ಗಾಡೀಲಿ. ಇದು 2 ಸ್ಟ್ರೋಕ್. ಹೌದು, ಅದೇ ಸ್ಪೀಡ್ ಹೋಗುತ್ತೆ. ಹೌದು. ಏನು 80ರಲ್ಲಿ ಆರಾಮಾಗಿ ಹೋಗುತ್ತೆ. ಇದು ಸ್ವಲ್ಪ ಸರ್ವಿಸ್ ಮಾಡಿಸಿಲ್ಲ. ಸರ್ವಿಸ್ ಆದರೆ 90-95 ಹೋಗುತ್ತೆ. 90 ಸರ್ವಿಸ್ ಆದರೆ ಒಳ್ಳೆ. ಗಾಡೀಲಿ ಹೋಗ್ತಿದ್ರೆ ಯಾವ ರಾಯಲ್ ಎನ್ಫೀಲ್ಡ್ ಯಾಕೆ ಅವಶ್ಯಕ್ಕೆ ನಿಂಜ ತಗೊಂಡು ಏನು ಮಾಡ್ತೀರಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನಿನಗೆ ಯಾವ ಗಾಡಿ ಇಷ್ಟ ಗುರು? ನಮ್ಗೆ ಯಾವ್ದಾದ್ರು ನಡೀತದೆ ಗುರು. ಯಾವುದಾದ್ರು ಸೈಕಲ್ ತಗೊಂಡು ಹೋಗ್ಬಿಡು ಹಂಗಾದ್ರೆ. ಸೈಕಲ್ ಹೋಗೋದಾದ್ರೆ ಜೋರಾಗಿ ಅದು ತಗೊಂಡು ಹೋಗ್ತಿದ್ದೆ. ಹಂಗಾರೆ ಜೋರಾಗಿ ಹೋಗಂತ ಗಾಡಿ ಯಾವುದು? ಜೋರಾಗಿ ಎಲ್ಲ ಹೋಗ್ತದೆ. ನನಗೆ ಸ್ಪ್ಲೆಂಡರ್ ಅಂದ್ರೆ ಭಾರಿ ಇಷ್ಟ. ಸ್ಪ್ಲೆಂಡರ್ ದಿ ಲೆಜೆಂಡ್. ಇದರಲ್ಲಿರೋ ಗತ್ತೆ ನೆಕ್ಸ್ಟ್ ಲೆವೆಲ್ ಗುರು. ಆ ಥರ ಫೀಲ್ ಕೊಡ್ತಿದೆ ಇದು ಗಾಡಿ. ಇದು 30 ವರ್ಷದ ಗಾಡಿ ಈ ಲೆವೆಲ್ ಫೀಲ್ ಕೊಡ್ತಿದೆ ಅಲ್ಲ, ಇಂಥ ಕಂಫರ್ಟಬಲ್ ಕೊಡ್ತಿದೆ ಅಲ್ಲ. ಸಸ್ಪೆನ್ಷನ್ ಅಂತೂ ಹೆವಿ ಕಂಫರ್ಟಬಲ್ ಆಗಿದೆ. ಜನ ಎಲ್ಲ ತಿರುಗಿ ನೋಡ್ತಾರಲ್ಲ ಗುರು. ಶೇಮ್ ಆಗೋ ಟೈಮ್ ಸ್ಟಾರ್ಟ್ ಆಗ ಗುರು. ಏನು ಗುರು ಸೌಂಡ್ ಈ ಲೆವೆಲ್ಗಿದೆ ಇದು. ಈ ಗಾಡೀಲಿ ಕಾರ್ನರಿಂಗ್ ಮಾಡ್ಬೋದಾ? 90 ಡಿಗ್ರಿ ಹೋಗೋಷ್ಟಲ್ಲಿ ಏನಿಲ್ಲ ಅಂದರೆ ಇದು ಆರಾಮಾಗಿ ಅಟ್ಟಿಯುತ್ತೆ ರೋಡಿಗೆ. ಕಾರ್ನರಿಂಗ್ ಅಂತೂ ಮಾಡೋಕ್ಕಾಗಲ್ಲ ಗುರು. ಈ ಗಾಡೀಲಿ ಗತ್ತಿಗೇನು ಕಮ್ಮಿ ಇಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅಂಥ ಗಾಡಿ ಎಲ್ಲ ಇದ್ರು ಈ ಗಾಡಿನೇ ಏನಕ್ಕೆ? ನನಗೆ ಎಲ್ಲ ಗಾಡಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಜಾವಾ ಎತ್ತಿನ ಗಾಡಿನೂ ಬೇಕು ನನಗೆ. ಅಲ್ಲ, ಈ ಥರ ಹಳೆ ಗಾಡಿಗಳು ಯಾರು ಮೇಂಟೈನ್ ಮಾಡೋದಿಲ್ಲ, ಇಟ್ಕೊಳೋದಿಲ್ಲ. ಬೇಕು
ಪೆಟ್ರೋಲ್ ಲುಕ್ ಬೇಕು. ಇದು ಇಷ್ಟನೇ. ಎಷ್ಟು ವರ್ಷ ನಿಂತಿದೆ ಈ ಗಾಡಿ ನಿಮ್ಮ ಹತ್ರ? ಇದು ಈಗಿನ ಮಾಡಲು ಹಾಂ ಹಾಂ 4 ಸ್ಟ್ರೋಕು ಅದೆಲ್ಲಾನು ಬರುತ್ತೆ. 6G BS6 ಎಲ್ಲ ಬರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಬ್ರೋ? ಪ್ಲಗ್ಗಿಗೆ ಆಯಿಲ್ ಹೊಡೆದ್ರೆ ರಿಚ್ ಆಗ್ಬಿಡುತ್ತೆ. ಹಾಂ ಹಾಂ ಹಾಂ. ಸರ್ವಿಸ್ ಆದಾಗ ರಿಚ್ ಆಯಿಲ್ ಹೊಡೆಯಲ್ಲ, ರಿಚ್ ಆಗಲ್ಲ, ಸ್ಪೀಡ್ ಜಾಸ್ತಿ ಹೋಗುತ್ತೆ. ಹೌದಾ ಗುರು? ರೇಸಿಗೆ ಹೋಗೋಣ. ರೇಸಿಗೆ ಆ ಬೋರ್ಡ್ ಯಾರು ಫಸ್ಟ್ ಮುಟ್ತಾರೋ. ನಾನೇ ಫಸ್ಟು. ಈ ಗಾಡಿ ಸರ್ವಿಸ್ ಕಾಸ್ಟ್ ಏನಿಲ್ಲ ಅಂದ್ರೆ ಆರಾಮ್ಸೆ 800 1000 ಆರಾಮ್ಸೆ ಸರ್ವಿಸ್ ಕಾಸ್ಟ್ ಬರುತ್ತಿದ್ದು. ಆರಾಮಾಗಿ ಮೇಂಟೈನ್ ಮಾಡ್ಬೋದು ಗುರು. ಈ ಥರ ವಿಂಟೇಜ್ ಗಾಡಿ ಮೇಂಟೈನ್ ಮಾಡೋಕ್ಕೂ ಡಬಲ್ ಗುಂಡಿಗೆ ಇರಬೇಕು. 2 ಸ್ಟ್ರೋಕ್ ಗಾಡಿ. ಇದಾದಮೇಲೆ ಇದರಲ್ಲಿ 4 ಸ್ಟ್ರೋಕ್ ಗಾಡಿ ಕೂಡ ಲಾಂಚ್ ಮಾಡಿದರು. ನಮ್ಮ ಹುಡುಗರು ನಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ರಲ್ಲ ಗುರು. ಈ ನಮ್ಮ ಸಂತೆಯವರಲ್ಲಿ ಕೂಡ ಈ ಥರ ಒಂದು ಗಾಡಿ ಇಟ್ಟಿದ್ದಾರೆ. ಅವ್ರ ಹೆಸರು ಹರ್ಷ ಅಂತ. ಲಕ್ಷ ಗಂಟಲೆ ಕೊಟ್ಟು ಗಾಡಿ ತಗೊಳ್ಳೋ ಬದಲು ಆರಾಮಾಗಿ ಈ ಥರ ಒಂದು ವಿಂಟೇಜ್ ಗಾಡಿ ಇಟ್ಕೊಂಡು ಈ ಥರ ಒಂದು ಹಳ್ಳಿ ವಾತಾವರಣ ಇರೋ ಕಡೆ ಆರಾಮ್ಸಿ ಈ ಥರ ಒಂದು ಗಾಡಿ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡಿದರೆ ಅದಕ್ಕಿಂತ ಇನ್ನೇನು ಬೇಕು ಗುರು ಲೈಫಲ್ಲಿ? ಈ ಥರ ವಾತಾವರಣ, ಈ ಥರ ಗಾಡಿ ಇಷ್ಟಿದ್ರೆ ಸಾಕಲ್ವ? ಇನ್ನೇನಿದೆ ಲೈಫಿಗೆ? ಇದೇನು ಗುರು ಎಲ್ಲೋದ್ರಿ ಒಂದು ಚೆಸ್? ಏನು ಗುರು ಇಷ್ಟೊಂದು ಚೆಸ್ ಅಂತ ಸಾಯ್ತಾನೆ? ನಮ್ಮೂರಲ್ಲಿ ಆತ್ಮಾನಂದ. ದೇಶಕ್ಕೆ ಪ್ರಜ್ಞಾನಂದ, ನಮ್ಮೂರಿಗೆ ಆತ್ಮಾನಂದ. ವಾವ್, ಮಿಸ್ಟರ್ ಆತ್ಮಾನಂದ್, ಒಳ್ಳೇದಾಗ್ಲಿ ನಿಮಗೆ. ಅಲ್ಲಿ ನೋಡು, ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಇದೆ. ಈ ಸ್ಕೂಲ್ ಏನಕ್ಕೆ ಹೇಳು? ಬರೀ ಹೆಣ್ಮಕ್ಳಿಗೆ ಮಾತ್ರ. ಇಂಥವ್ರಿಗೆ ಆತ್ಮಾನಂದ್ ಅಂತವ್ರಿಗೆ ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಆತ್ಮಾನಂದ್. ಇವಾಗಿನ ಕಾಲದಲ್ಲಿ ಈ ಗಾಡಿ ಆರಾಮ್ಸೆ ಏನಿಲ್ಲ ಅಂದ್ರೆ 20,000 30,000 40,000 ಒಳಗೆ ಆರಾಮಾಗಿ ಗಾಡಿ ಸಿಗುತ್ತೆ. ಆದರೆ ಗಾಡಿ ತಗೊಳ್ಳೋದು ದೊಡ್ಡ ವಿಚಾರ. ಅಲ್ಲಿ ಗಾಡಿ ತಗೊಂಡು ಪಾರ್ಟ್ಸ್ಗಳು ಇಟ್ಕೊಂಡು ಅದು ಮೇಂಟೈನ್ ಮಾಡೋದಿದೆಯಲ್ಲ, ಅದು ಟಫ್ ಕೆಲಸ. ಅಂದರೆ ಈ ರೇರ್ ಗುರು ಈ ಗಾಡಿ ಪಾರ್ಟ್ಸ್ಗಳೆಲ್ಲ ಸಿಗೋದು. 30 ವರ್ಷದ ಹಳೆ ಗಾಡಿ ಪಾರ್ಟ್ಸ್ಗಳೆಲ್ಲ ಇವಾಗ ಎಲ್ಲಿ ಸಿಗ್ತವೆ? ಸಿಗೋದು ಅದು ರೇರು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈ ಓನರ್ ಕೂಡ ಇದು ಸರ್ವಿಸ್ ಮಾಡ್ಸೋಕ್ಕಾಗಲಿ, ಇದು ಪಾರ್ಟ್ಸಿಗಾಗಲಿ ಇಂಥ ದಾವಣಗೆರೆ ಹೋಗಿ ಅಲ್ಲಿರೋ ಮೆಕ್ಯಾನಿಕ್ ಹತ್ರ ಹೋಗಿ ಪಾರ್ಟ್ಸ್ಗಳಾಗಲಿ ಸರ್ವಿಸ್ ಆಗಲಿ ಅಲ್ಲಿ ಮಾಡಿಸ್ತಾರೆ ಇವರು. ಈಸಿ ಎಲ್ಲ ಗುರು. ಈ ಥರ ಒಂದು ಗಾಡಿ ಇಟ್ಟಿದ್ದೀವಿ ಅಂದ್ರೆ ಅದನ್ನ ಮೇಂಟೈನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕು. ಗಾಡಿಲಿ ಹೆವಿ ವೈಬ್ರೇಟ್ ಇದೆ ಗುರು. 30 ವರ್ಷದ ಗಾಡಿ ಅಂದಮೇಲೆ ವೈಬ್ರೇಟ್ ಆಗಲೇಬೇಕು. ಎಲ್ಲದರಲ್ಲೂ ಸಮಸ್ಯೆ ಇದೆ ಗುರು. ಗಾಡಿ ಒಂದೇ ಅಂತಲ್ಲ, ಜೀವನದಲ್ಲಿ ಕೂಡ ಸಮಸ್ಯೆ ಇದ್ದೇ ಇದೆ. ಎಲ್ಲದು ಸರಿ ಮಾಡ್ಕೊಂಡು ಮೂವ್ ಆನ್ ಆಗಬೇಕು ಅಷ್ಟೇ, ಇನ್ನೇನಿಲ್ಲ. ಪ್ರಾಬ್ಲಮ್ ಇಲ್ಲದೆ ಇರೋ ಗಾಡಿ ಇಲ್ಲ, ಮನುಷ್ಯ ಇಲ್ಲ. ಮನುಷ್ಯಗೆ ಬಂದರೂ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೋಬೇಕು, ಗಾಡಿಗೆ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ಕೋಬೇಕು. ಹೋಗ್ತಾ ಇರ್ಬೇಕು ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಎಲ್ಲರೂ ತಿರುಗಿ ನೋಡ್ತಾರಲ್ಲ ಗುರು ಗಾಡಿನ. ಯಾರು ಜನನೇ ನೋಡ್ತಿಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಡಬ್ಬ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು.